ಅಶ್ವಿನಿ ಮೇಡಮ್ ಅವರು ಎಷ್ಟು ಸಿಂಪಲ್ ಆಗಿಯೇ ಕಾಣಿಸ್ತಾ ಇದ್ದಾರೆ ತಾವೆಲ್ಲರೂ ನೋಡ್ತಾ ಇರ್ಬೋದು. ತುಂಬಾನೇ ಚೆನ್ನಾಗಿ ಸಹ ಮಿನ್ಸ್ತಾ ಇದ್ದಾರೆ, ಎಲ್ರಿಗೂ ಕೂಡ ಇಷ್ಟ ಆಗ್ತಾರೆ. ಅಶ್ವಿನಿ ಮೇಡಮ್ ಇದೇ ರೀತಿ ಯಾವಾಗಲೂ ಖುಷಿಯಾಗಿರ್ಬೇಕು, ಲವಲವಿಕೆಯಿಂದ ಇರಬೇಕು, ಮತ್ತೆ ಹಲವಾರು ಫಂಕ್ಷನ್ ಪ್ರೋಗ್ರಾಮ್ಗಳಲ್ಲಿ ಮಿನ್ಸ್ತಾ ಇದ್ದಾರೆ. ಸೊ ಎಲ್ಲದಕ್ಕೂ ಕೂಡ ಅಟೆಂಡ್ ಮಾಡ್ತಾರೆ, ಕರೆದಂತ ಎಲ್ಲಾ ಕಾರ್ಯಕ್ರಮಕ್ಕೆ ಬಹುತೇಕ ಅಟೆಂಡ್ ಆಗ್ತಾ ಇರ್ತಾರೆ. ಮತ್ತೆ ಸಿನಿಮಾಗಳನ್ನ ವೀಕ್ಷಣೆ ಮಾಡ್ತಾರೆ, ಹೊಸ ಹೊಸ ಸಿನಿಮಾ ಬಂದ್ರೆ ಅವರಿಗೆ ಸಪೋರ್ಟ್ ಮಾಡ್ತಾರೆ, ತಂಡದ ಜೊತೆ ಮೀಟ್ ಆಗ್ತಾರೆ, ಮತ್ತೆ ಅವರು ಇನ್ವೈಟ್ ಮಾಡಿದ್ರೆ ಹೋಗಿ ಸಿನಿಮಾವನ್ನ ನೋಡ್ಕೊಂಡ್ ಬರ್ತಾರೆ. ಸೊ ಈ ರೀತಿಯಲ್ಲಿ ಕಂಪ್ಲೀಟ್ ಆಗಿ ಅಶ್ವಿನಿ ಮೇಡಮ್ ಪ್ರತಿ ದಿವಸ ಬಿಸಿ ಆಗ್ಬಿಟ್ಟಿರ್ತಾರೆ. ಒಟ್ಟಾರೆ ಹೇಳೋದಾದ್ರೆ ಅಶ್ವಿನಿ ಮೇಡಮ್ಗೆ ಬಹಳನೇ ಒಂದು ಒಳ್ಳೆ ಅಂದ್ರೆ ಹೆಲ್ಪಿಂಗ್ ನೇಚರ್ ಇದೆ. ಹೊಸೊಬ್ಬರಿಗೆ ಸಪೋರ್ಟ್ ಮಾಡೋದು, ಮತ್ತೆ ಯಾವ್ದಾದ್ರು ಹೊಸ ಹೋಟೆಲ್ ಆದ್ರೆ ಅವರಿಗೆ ಸಪೋರ್ಟ್ ಮಾಡೋದು, ಉದ್ಯಮಕ್ಕೆ ಸಪೋರ್ಟ್ ಮಾಡೋದು, ಈ ರೀತಿ ಅವ್ರು ಕಂಪ್ಲೀಟ್ ಆಗಿ ಬಿಸಿ ಆಗಿದ್ದಾರೆ. ನಿಮಗೂ ಕೂಡ ಇಷ್ಟವಾಗ್ತದೆ, ನೀವು ಕೂಡ ನೋಡ್ತಾ ಇದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಇನ್ನಷ್ಟು ಹೆಸರು ಮಾಡಲಿ, PRK ಸಂಸ್ಥೆಯಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ತಗೊಂಡ್ಬರ್ಲಿ ಅಶ್ವಿನಿ ಮೇಡಮ್ ಅವರು ಅಂತ ಅಭಿಮಾನಿಗಳು ಸಹ ಆಸೆ ಪಡ್ತಾ ಇದ್ದಾರೆ. ನೆಕ್ಸ್ಟ್ ಯಾವ ಸಿನಿಮಾ ಬರುತ್ತೆ ಅತಿ ಶೀಘ್ರದಲ್ಲಿ ಅದರ ಒಂದು ಅಪ್ಡೇಟ್ ಕೂಡ ಲಭ್ಯವಾಗುತ್ತೆ. ಒಟ್ಟಾರೆ ಇದೀಗ ಸೂಪರ್ ಆಗಿ ಎಲ್ಲರೂ ಕೂಡ ನೋಡುವಂತಹ ಸಿನಿಮಾಗಳನ್ನೇ ಅಶ್ವಿನಿ ಮೇಡಮ್ ಸಹ ಮಾಡುವಂತದ್ದು. ನಿಮಗೂ ಕೂಡ ಇವರ ಒಂದು ಕ್ಯಾರೆಕ್ಟರ್ ಮತ್ತೆ ಅಶ್ವಿನಿ ಮೇಡಮ್ ಅವರ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಕುಟುಂಬ ಇಷ್ಟನ ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ.